ಯಳಂದೂರು ತಾಲೂಕಿನ ದೊಡ್ಡ ಗ್ರಾಮಗಳಲ್ಲೊಂದಾದ ಯರಿಯೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ಲದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗಿದ್ರು. ಈ ವಿಷಯ ತಿಳಿದು ತಕ್ಷಣವೇ ಸ್ಪಂದಿಸಿದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಬಸ್ ನಿಲುಗಡೆಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಶಾಸಕರ ಆದೇಶದ ಬೆನ್ನಲ್ಲೇ ಗ್ರಾಮದಲ್ಲಿ ಬಸ್ಗಳ ನಿಲುಗಡೆ ಆರಂಭವಾಗಿದೆ. ಇದರಿಂದಾಗಿ ಬಸ್ಗಳಿಲ್ಲದೆ ನಿತ್ಯ ಪರದಾಡ್ತಾ ಇದ್ದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ರೋಗಿಗಳು ಹಾಗೂ ಕೂಲಿ ಕಾರ್ಮಿಕರ ಸಾರಿಗೆ ಸಮಸ್ಯೆ ದೂರ ಆಗಿದೆ. ಶಾಸಕರ ಸೂಚನೆ ಮೇರೆಗೆ ಕೊಳ್ಳೇಗಾಲ ಬಸ್ ಡಿಪೋ ವ್ಯವಸ್ಥಾಪಕರಾದ ಭೋಗನಾಯ್ಕ ಅವರು ಅಧಿಕಾರಿಗಳ ತಂಡದೊಂದಿಗೆ ಯರಿಯೂರು ಗ್ರಾಮಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಹಾಗೂ ಕೋರಿಕೆಯಂತೆ ಬಸ್ ನಿಲುಗಡೆಗೆ ಕ್ರಮ ಕೈಗೊಂಡರು. ಕೂಡಲೇ ಸ್ಪಂದಿಸಿ ಸಮಸ್ಯೆ ಬಗೆಹರಿಸಿದ ಶಾಸಕ ಎಆರ್ ಕೃಷ್ಣಮೂರ್ತಿ ಹಾಗೂ ಡಿಪೋ ವ್ಯವಸ್ಥಾಪಕ ಭೋಗನಾಯ್ಕ ಅವರಿಗೆ ಗ್ರಾಮದ ಮುಖಂಡ ಶ್ರೀನಿವಾಸ್ ಅವರು ಎಲ್ಲಾ ಕೋಮುಗಳ ಗ್ರಾಮಸ್ಥರ ಪರವಾಗಿ ಧನ್ಯವಾದ ಹಾಗೂ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಸುಮಾರು 5 ವರ್ಷಗಳಿಂದ ಒಂದು ಹೋರಾಟ ನಡೆಸ್ತಾನೆ ಬಂದಿದೆ. ಇದು ಒಂದು ನಿಲುಗಡೆ ಆಗಬೇಕು, ಕರ್ನಾಟಕ ರಾಜ್ಯ ರಸ್ತೆ ನಿಗಮದ ಸಾರಿಗೆ ರಸ್ತೆಗಳು ನಿಲುಗಡೆ ಆಗಬೇಕು ಅಂತ 5 ವರ್ಷದಿಂದ ಹೋರಾಟ ಮಾಡಿದೆ. ಈಗ ಇದಕ್ಕೆ ಬೆನ್ನೆಲುಬಾಗಿ ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ಗೆ ಮತ್ತು ಕೆಎಸ್ಆರ್ಟಿಸಿ ಡಿ ಸಿ ಅವರಿಗೆ ಮನವಿ ಮಾಡಿ, ಇಲ್ಲ ಆ ಭಾಗದಲ್ಲಿ ಸುಮಾರು ಒಂದು 5,000 ಜನಸಂಖ್ಯೆ ಇದೆ. ಮಹಿಳೆಯರು, ನಾಗರಿಕರು, ಅಂಗವಿಕಲರು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಡಿ ಸಿ ಅವ್ರಿಗೆ ಮನವಿ ಮಾಡಿ ಫೋನ್ ಮುಖಾಂತರ ಕರೆ ಮಾಡಿ ಒಂದು ಬಸ್ಸು ನಿಲ್ಲಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅನುಕೂಲ ಮಾಡಿಕೊಡೋದ್ರಲ್ಲಿ ತುಂಬ ಪ್ರಧಾನ ಪಾತ್ರ ವಹಿಸಿದ್ದಾರೆ. ಅವರಿಗೆ ನಮ್ಮ ಯರಿಯೂರು ಗ್ರಾಮದ ಪರವಾಗಿ ಸುಮಾರು 5 ವರ್ಷಗಳಿಂದ ಒಂದು ಹೋರಾಟ ನಡೆಸ್ತಾನೆ ಬಂದಿದೆ. ಇದು ಒಂದು ನಿಲುಗಡೆ ಆಗಬೇಕು, ಕರ್ನಾಟಕ ರಾಜ್ಯ ರಸ್ತೆ ನಿಗಮದ ಸಾರಿಗೆ ರಸ್ತೆಗಳು ನಿಲುಗಡೆ ಆಗಬೇಕು ಅಂತ 5 ವರ್ಷದಿಂದ ಹೋರಾಟ ಮಾಡಿದೆ. ಈಗ ಇದಕ್ಕೆ ಬೆನ್ನೆಲುಬಾಗಿ ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ಗೆ ಮತ್ತು ಕೆಎಸ್ಆರ್ಟಿಸಿ ಡಿ ಸಿ ಅವರಿಗೆ ಮನವಿ ಮಾಡಿ, ಇಲ್ಲ ಆ ಭಾಗದಲ್ಲಿ ಸುಮಾರು ಒಂದು 5,000 ಜನಸಂಖ್ಯೆ ಇದೆ. ಮಹಿಳೆಯರು, ನಾಗರಿಕರು, ಅಂಗವಿಕಲರು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಡಿ ಸಿ ಅವ್ರಿಗೆ ಮನವಿ ಮಾಡಿ ಫೋನ್ ಮುಖಾಂತರ ಕರೆ ಮಾಡಿ ಒಂದು ಬಸ್ಸು ನಿಲ್ಲಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅನುಕೂಲ ಮಾಡಿಕೊಡೋದ್ರಲ್ಲಿ ತುಂಬ ಪ್ರಧಾನ ಪಾತ್ರ ವಹಿಸಿದ್ದಾರೆ. ಅವರಿಗೆ ನಮ್ಮ ಯರಿಯೂರು ಗ್ರಾಮದ ಪರವಾಗಿ ಸುಮಾರು